ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. RCB ಅನ್ಬಾಕ್ಸಿಂಗ್ ಇವೆಂಟ್ ಇದೇ ಮಾರ್ಚ್ 17ನೇ ತಾರೀಕು. ರೂಮರ್ಸ್ ಗಳು ಸಹ ಬಂದಿತ್ತು 15ನೇ ತಾರೀಕು ಮಾಡ್ತಾರಂತ. ಏನಕ್ಕೆ ಮಾಡಲ್ಲ ಅಂದ್ರೆ 15ನೇ ತಾರೀಕು WPL ನ ಫೈನಲ್ ಮ್ಯಾಚ್ ಇರೋ ಕಾರಣ ಯಾರು ರಿಸಲ್ಟ್ ವಿನ್ ಆಗ್ತಾರಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ 17ನೇ ತಾರೀಕಿಗೆ ಇಟ್ಕೊಂಡಿರೋದು. ಏನಾದ್ರೂ RCB ಈ ಸಲ WPL ನ ಕಪ್ ಗೆದ್ರೆ ಪಕ್ಕ ಅನ್ಬಾಕ್ಸಿಂಗ್ ಇವೆಂಟ್ ಅಲ್ಲಿ ಇನ್ನ ಒಂಥರ ಕ್ರೇಜ್ ಅಂತ ಉಟ್ಕೊಳ್ಳುತ್ತೆ. ಹಾಗೆ ನಮ್ಮ ಮೆನ್ಸ್ ಗಳಿಗೆ IPL ಗೆ ಇನ್ನ ಕ್ರೇಜ್ ಉಟ್ಸೋಕಂತೂ ಇನ್ನ ನಮ್ಗೆ ಜೋಶ್ ಬರುತ್ತೆ. ನೋಡೋಣ ಮೆನ್ಸ್ IPL ಯಾವ ತರ ನಡೆಯುತ್ತೆ ಅಂತ. ಈ ಅನ್ಬಾಕ್ಸಿಂಗ್ ಇವೆಂಟ್ ಗೆ ನಮ್ಮ RCB ಎಲ್ಲರೂ ಸಹ ಅವೈಲೇಬಲ್ ಆಗೇ ಆಗ್ತಾರೆ. ಹಾಗೆ ನಮ್ಮ RCB ಇನ್ನು 2 ಮ್ಯಾಚ್ ಗಳನ್ನ ಗೆದ್ರೆ ಎಲಿಮಿನೇಟರ್ ಗೆ ಹೋಗುವಂತ ಎಲ್ಲ ಲಕ್ಷಣಗಳಿದೆ. ಆಲ್ರೆಡಿ DC ಅವರು ಕ್ವಾಲಿಫೈ ಆಗೋಗಿದ್ದಾರೆ. ನೆಕ್ಸ್ಟ್ ಇನ್ನು ಕ್ವಾಲಿಫೈ ಆಗೋದು ಪಕ್ಕ ಮುಂಬೈ ಅವರು. ಇನ್ನು ಲಾಸ್ಟ್ 3ನೇ ಸ್ಥಾನಕ್ಕೆ ಯಾವೆರಡು ಟೀಮ್ಗಳು ಇಷ್ಟೊಂದು ಪಾಯಿಂಟ್ ಟೇಬಲ್ ಅಲ್ಲಿ ತುಂಬಾ ಪೈಪೋಟಿ ಇದೆ. ಅದರಲ್ಲೂ ಅಲ್ಲದೆ RCB ಕಂಟಿನ್ಯೂಸ್ ಆಗಿ 2 ಮ್ಯಾಚ್ ಗೆದ್ರೆ ಅವರು 3ನೇ ಪ್ಲೇಸ್ ಹೋಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಹಾಗೆ ಗುಜರಾತ್ ಟೈಟನ್ ಅವರು ಸಹ 3 ಮ್ಯಾಚ್ ಗಳನ್ನ ಗೆದ್ದಿರೋ ಕಾರಣ ಅವರು ಸಹ 3ನೇ ಪ್ಲೇಸ್ ಅಲ್ಲಿ ಇದ್ದಾರೆ. ಈ ಸಲ ಗುಜರಾತ್ ಟೈಟನ್ ಅವರು ಎಲಿಮಿನೇಟರ್ ಇದಕ್ಕೆ ಹೋಗ್ತಾರೋ ಇಲ್ವಾ ಅನ್ನೋದೇ ನನಗೆ ಕ್ವಶನ್ ಮಾರ್ಕ್ ಆಗಿರೋದು. ಅದ್ರಲ್ಲೂ ಅಲ್ಲದೆ ಇಲ್ಲಿವರೆಗೂ ಸಹ ಗುಜರಾತ್ ಟೈಟನ್ ಅವರು ಎಲಿಮಿನೇಟರ್ಗೆ ಹೋಗಿಲ್ಲ, ಹಾಗೆ ಫೈನಲ್ಗೂ ಹೋಗಿಲ್ಲ. ಫಸ್ಟ್ ಟೈಮ್ ಅವ್ರೇನಾದ್ರೂ ಎಲಿಮಿನೇಟರ್ಗೆ ಹೋಗ್ತಾರ ಅನ್ನೋದು ನನ್ಗೆ ಕ್ವಶನ್ ಮಾರ್ಕ್. ಅದ್ರಲ್ಲೂ ಅಲ್ಲದೆ ಸಲ ಈ 2 ಟೀಮ್ಗಳಂತೂ ಪಕ್ಕ ಫೈನಲ್ಗೂ ಹೋಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರೋದು. ಎಲಿಮಿನೇಟರ್ಗೂ ಮತ್ತೆ ಫೈನಲ್ಗೆ DC ಮತ್ತೆ ಮುಂಬೈ ಇವೆರಡು ಟೀಮ್ ಅಂತೂ ಕ್ವಾಲಿಟಿ ಟೀಮ್ಗಳು. ಇನ್ನು 3ನೇ ಪ್ಲೇಸ್ಗೆ ಯಾವ ಟೀಮ್ ಹೋಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್. RCB ಹೋಗುತ್ತಾ, ಗುಜರಾತ್ ಟೈಟನ್ ಹೋಗುತ್ತಾ ಅನ್ನೋದೇ ನನಗೆ ಡೌಟ್ಫುಲ್. ಆದ್ರೆ ನೆಕ್ಸ್ಟ್ 2 ಮ್ಯಾಚ್ ಏನು RCB ಇದೆಯೋ ಆ 2 ಮ್ಯಾಚ್ ಹೊಡಿತು ಅಂದ್ರೆ RCB ಹೋಗೋಂತ ಎಲ್ಲಾ ಸಾಧ್ಯತೆಗಳು ಇದೆ. ನೋಡೋಣ. ನಮ್ಮ RCB ಫ್ಯಾನ್ಸ್ಗಳಿಗೆ ಹೋಮ್ ಕಂಡೀಷನ್ ಅಲ್ಲಿ 1 ಮ್ಯಾಚ್ ಆರ ಗೆದ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಅದ್ರಲ್ಲೂ ಅಲ್ಲದೆ 2 ಮ್ಯಾಚ್ ನ ಕೈಯಾರೆ ಅವರೇ ಹಾಳು ಮಾಡ್ಕೊಂಡು ಅವ್ರೇ ಲೀಗ್ ಇಂದ ಹೊರ ಹೋಗುವಂತ ಎಲ್ಲ ಲಕ್ಷಣಗಳು ಅವರೇ ತಂದ್ಕೊಂಡಿದ್ದು. ಹಾಗೆ ಲಕ್ನೋದಲ್ಲಿ ನಡೆಯುವಂತ 2 ಮ್ಯಾಚ್ ನ ಯಾವ ತರ ಡಾಮಿನೇಟ್ ನ ಮಾಡಿ ವಿನ್ ಆಗ್ತಾರೆ ಅಂತ ನೋಡ್ಬೇಕು. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು KKR ನ ಬಗ್ಗೆ. KKR ಅಲ್ಲಿ ಯಾರು ಅಫಿಷಿಯಲ್ ಆಗಿ ಕ್ಯಾಪ್ಟನ್ ಅಂತ ಬರ್ತಾ ಇರಲಿಲ್ಲ, ಆದ್ರೆ ರೂಮರ್ಸ್ ಗಳು 2-3 ತಿಂಗಳಿಂದಲೇ ಬಂದ್ಬಿಟ್ಟಿತ್ತು. ಏನು ಅಂದ್ರೆ ಯಾವಾಗ ಆಕ್ಷನ್ ನಡೆದಿತ್ತು IPL ಅದಾದ ನಂತರ 2-3 ವಾರದಲ್ಲಿ ಪಕ್ಕ ಅಜಿಂಕ್ಯ ರಹಾನೆ ಅವ್ರಿಗೆ ಕ್ಯಾಪ್ಟನ್ಶಿಪ್ ಕೊಡುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ ಅಂತ. ಹಾಗೆ ಅಫಿಷಿಯಲ್ ಆಗಿ KKR ನ ಕ್ಯಾಪ್ಟನ್ ಆಗಿ ಅಜಿಂಕ್ಯ ರಹಾನೆ ಅವ್ರನ್ನ ನೇಮಿಸಿದ್ರೆ, ಹಾಗೆ ವೈಸ್ ಕ್ಯಾಪ್ಟನ್ ಆಗಿ ವೆಂಕಟೇಶ್ ಅಯ್ಯರ್ ಅವ್ರನ್ನ ನೇಮಿಸಿರೋದು. ಎಲ್ಲರೂ ರೂಮರ್ಸ್ ಗಳು ಮಾಡ್ತಾ ಇದ್ರು ವೆಂಕಟೇಶ್ ಅಯ್ಯರ್ಗೆ ಕ್ಯಾಪ್ಟನ್ಶಿಪ್ ಕೊಡ್ತಾರೆ ಅಂತ. ಅಜಿಂಕ್ಯ ರಹಾನೆ ಅವರು 1.5 ಕೋಟಿಗೆ ಸೋಲ್ಡ್ ಆಗಿದ್ದು KKR ಗೆ. ಆದ್ರೆ ಇವ್ರಿಗಿರೋಂತ ಎಕ್ಸ್ಪೀರಿಯನ್ಸ್ ನ ಪ್ರಕಾರ ಅದಕ್ಕೋಸ್ಕರ ಇವ್ರಿಗೆ ಕ್ಯಾಪ್ಟನ್ಶಿಪ್ ನ ಕೊಟ್ಟಿರೋದು. ಆದ್ರೆ ಇನ್ನ ವೆಂಕಟೇಶ್ ಅಯ್ಯರ್ಗೆ ಅಷ್ಟೊಂದು ಮ್ಯಾಚಸ್ ಗಳನ್ನ ಆಡಿ ನಿಭಾಯಿಸುವಂತ ಎಲ್ಲ ಲಕ್ಷಣಗಳು ಇನ್ನ ಬಂದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ವೈಸ್ ಕ್ಯಾಪ್ಟನ್ ನ ಕೊಟ್ಟು, ಅದರಲ್ಲೂ ಅಲ್ಲದೆ KKR ಹೈಯೆಸ್ಟ್ ಬಿಡ್ ಮಾಡಿ ತಗೊಂಡಿರೋದು ವೆಂಕಟೇಶ್ ಅಯ್ಯರ್ನ. ಅದಕ್ಕೋಸ್ಕರ ಒಂದು ಪ್ರಿಫರೆನ್ಸ್ ಆಗಿ ವೈಸ್ ಕ್ಯಾಪ್ಟನ್ ನ ಕೊಟ್ಟಿದ್ದಾರೆ. ನೋಡೋಣ ಯಾವ ರೀತಿ ಈ ಸಲ KKR ಪರ್ಫಾರ್ಮೆನ್ಸ್ ನೀಡುತ್ತೆ ಅಂತ. ಹೋದ್ ಸಲ ಏನು ಚಾಂಪಿಯನ್ ಆಗಿದ್ರೋ ಅದೇ ರೀತಿ ಈ ಸಲ ಏನಾದ್ರು ಡಾಮಿನೇಟ್ ನ ಯಾವ ತರ ಮಾಡ್ತಾರಂತ ನೋಡ್ಬೇಕು. ಆ ಸಲ ಮೆಂಟರ್ ಆಗಿ ಗೌತಮ್ ಗಂಭೀರ್ ಅವರು ಇದ್ರು, ಆದ್ರೆ ಈ ಸಲ ಯಾವುದೇ ರೀತಿ ಗೌತಮ್ ಗಂಭೀರ್ ಅವರು ಯಾವುದೇ IPL ಮ್ಯಾಚ್ ಅಲ್ಲಿ ಅಂತೂ ಕಾಣಿಸ್ಕೊಳಂಗಿಲ್ಲ. ಇದು BCCI ನ ರೂಲ್ಸ್. ಏನು ಇಂಡಿಯನ್ ಹೆಡ್ ಕೋಚ್ ಆಗಿರ್ತಾರೋ ಅವ್ರು ಯಾವುದೇ ಕಾರಣಕ್ಕೂ ಯಾವುದೇ IPL ಮ್ಯಾಚ್ ಅಲ್ಲಿ ಕಾಣಿಸ್ಕೊಳ್ಳಲ್ಲ. ಅದರಲ್ಲ ಈ ಸಲ KKR ನ ಡ್ರೆಸ್ ಸಹ ಒಂದು ಸ್ವಲ್ಪ ಚೇಂಜಸ್ ಅಂತೂ ಇದೆ. ನೀವು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ಬಿಟ್ಟಿದ್ದೀರಾ. ಹಾಗೆ ಇನ್ನು ಒಂದೇ ಒಂದು ಬಾಕಿ ಇರೋದು ಅಂದ್ರೆ ಕ್ಯಾಪ್ಟನ್ಶಿಪ್ ಅನೌನ್ಸ್ ಮಾಡೋದು. ಅದು ಡೆಲ್ಲಿಯಿಂದ ಇನ್ನು ಅಫಿಷಿಯಲ್ ಆಗಿ ಯಾವುದೇ ರೀತಿ ಬಂದಿಲ್ಲ ಯಾರು ಕ್ಯಾಪ್ಟನ್ಶಿಪ್ ಆಯ್ತಾರೆ ಅಂತ. ಆದ್ರೆ ರೂಮರ್ಸ್ ಗಳನ್ನ ಪ್ರಕಾರ ಬರ್ತಾ ಇರೋದು ಅಕ್ಷರ್ ಪಟೇಲ್ಗೆ ಕ್ಯಾಪ್ಟನ್ಶಿಪ್ ಕೊಡ್ತಾರೆ ಅಂತ. ಆದ್ರೆ KL ರಾಹುಲ್ ಅವ್ರನ್ನ ಏನ್ ಮಾಡ್ತಾರ ಅನ್ನೋದನ್ನ ನೋಡ್ಬೇಕು. ನನ್ನ ಪ್ರಕಾರ KL ರಾಹುಲ್ ಅವ್ರಿಗೆ ಕೊಟ್ರೆ ಕ್ಯಾಪ್ಟನ್ಶಿಪ್ ನ ಬೆಟರು. ಹಾಗೆ ಅಕ್ಷರ್ ಪಟೇಲ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಕೊಟ್ರೆ ಇದು ಒಂದು ಬೆಸ್ಟ್ ಚಾಯ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಅದ್ರಲ್ಲೂ ಅಲ್ಲದೆ ಈ ಸಲ IPL ನ ಎಲ್ಲಾ ಟೀಮ್ಗಳು ಎಲ್ಲಾ ಫ್ರಾಂಚೈಸಿಗಳು ಅವರವರ ಟೀಮ್ ನ ಕ್ಯಾಪ್ಟನ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. ನಮ್ಮ RCB ಅಲ್ಲಿ ನ್ಯೂ ಕ್ಯಾಪ್ಟನ್ ರಜತ್ ಪಟಿದಾರ್, ಹಾಗೆ ಒಂದೊಂದು ಟೀಮ್ ಅಲ್ಲಿ ನ್ಯೂ ಕ್ಯಾಪ್ಟನ್ ಗಳು ಬಂದಿರೋದು, ಹಾಗೆ ಒಂದೊಂದು ಟೀಮ್ ಅಲ್ಲಿ ವರ್ಲ್ಡ್ ಕ್ಯಾಪ್ಟನ್ಸ್ ಗಳು ಇರೋದು. ಆದ್ರೆ ಇನ್ನ DC ಇಂದ ಅಫಿಷಿಯಲ್ ಆಗಿ ನ್ಯೂಸ್ ಬಂದಿಲ್ಲ. ನೋಡೋಣ, ಅಷ್ಟೊಂದು ಲೇಟ್ ಏನಿಲ್ಲ. ಪಕ್ಕ ಈ ವಾರದೊಳಗೆ ಬರೋಂತ ಎಲ್ಲಾ ಸಾಧ್ಯತೆಗಳು ಇದೆ. ICC ಚಾಂಪಿಯನ್ ಟ್ರೋಫಿ ಮುಗ್ದಿದ ತಕ್ಷಣನೇ DC ಅವರು ಅನೌನ್ಸ್ ಮಾಡುವಂತ
ಎಲ್ಲ ಲಕ್ಷಣಗಳಿದೆ, ಇಲ್ಲಾಂದ್ರೆ ಬೇಗನೆ ಅನೌನ್ಸ್ ಮಾಡುವಂತ ಎಲ್ಲ ಚಾನ್ಸಸ್ ಇದೆ. ವೇಟ್ ಮಾಡಿ ನೋಡೋಣ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.